ವಿರೋಧವಾಗಿ ಬೇರೆ ಮಾಡೋದು ಅಂದ್ರೆ ಏನು? ಅದನ್ನು ನನ್ನ ಬಾಯಿಂದನೇ ಯಾಕೆ ಹೇಳಿಸ್ತೀರ ಅದಕ್ಕೆ? ನಿಮ್ಮ ಗಂಡನಿಂದ ಡಿವೋರ್ಸ್ ಕೊಡಿಸ್ತಾರಂತೆ. ಮತ್ತೆ ಬಿಟ್ಟಿದ್ದೆ. ಗಣೇಶ ಪ್ಲೀಸ್ ಸ್ವಲ್ಪ ಹೊತ್ತು ಅಜ್ಜಿಗೆ ಕಣ್ಕಾಣಿಸ ಮಾಡಪ್ಪ, ಕಿವಿ ಕೆಲಸ ಮಾಡಪ್ಪ ಪ್ಲೀಸ್ ಗಣೇಶ, ಪ್ಲೀಸ್ ಪ್ಲೀಸ್. ಅಯ್ಯೋ ಏನು ಆಶ್ಚರ್ಯ, ನಂಗೆಲ್ಲ ಕಾಣಿಸ್ತಾ ಇದೆ. ತುಂಬಾ ಥ್ಯಾಂಕ್ಸ್ ಗಣೇಶ. ಅಂಜಲಿ ಪುಟ್ಟಿ, ಎಷ್ಟು ಮುದ್ದಾಗಿದೆಯಲ್ಲೇ ನೀನು. ಇಷ್ಟು ದಿನ ನೀನು ಹೇಗಿದೀಯ ಅಂತಾನೆ ಗೊತ್ತಿರ್ಲಿಲ್ವಲ್ಲೇ ನನಗೆ. ಇವತ್ತು ಆ ದೇವರು ನಿನ್ನ ನೋಡುವಂಥ ಭಾಗ್ಯ ನನಗೆ ಕೊಟ್ಬಿಟ್ಟ. ಆ ದೇವ್ರೆ, ನಾನು ಧನ್ಯಳೂಪ, ಇಂಥ ಮುದ್ದಾದ ಮಗು ನೋಡೋ ಹಾಗಾಯ್ತು ಇವತ್ತು. ಬಾ ಪುಟ್ಟಿ ಬಾ. ಹೋಗ್ತೀನಿ ಅನ್ಬಾರ್ದು. ಇಲ್ಲಪ್ಪ ಇಂಥ ಮಗ ಆದಂಥ ಪಾಪಚ್ಚಿ ನಂಗೆ ಸಿಕ್ಕಿರೋವಾಗ ನಾವು ದೇವ್ರ ಹೋಗ್ತೀನಿ ಅಂತಂದಲ್ಲ. ನಿನ್ನ ಜೊತೆಗೆ ಇನ್ನೂ 100 ವರ್ಷ ಇರೋಕೆ ಅವಕಾಶ ಮಾಡಿಕೊಡು ದೇವ್ರೇ ಅಂತ ಕೇಳ್ಕೊತೀನಿ. ಅಜ್ಜಿ ಅಜ್ಜಿ ಅಲ್ಲಿ ಟಿವಿ ನೋಡು, ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ. ನಿಮಗಾಗಿ ನಾನು ನಿಮ್ಮೊಡನೆ ನಾನು ಪ್ರೀತಿಗಾಗಿ ನಾನು ಈ ತಾಯಿ ಲೀಲೆ ನಾನಿಲ್ಲಿ ಅಲ್ಲವೇ ಈ ಜೀವಕ್ಕೆ ಮರು ಜನ್ಮವೇ ತಿರುನಾಡಿನಲ್ಲಿ. ನಿಂಗೆ ಹಾಡು ಹೇಳಕ್ ಬರುತ್ತಾ? ನಾನು ಹಾಡು ಕೇಳಿ ಡ್ಯಾನ್ಸ್ ಮಾಡ್ತೀನಿ.
ಹಾಡ್ತೀನಿ. ನಾನು ಜೀ ಕನ್ನಡಕ್ಕೆ ಹೋಗಿ ಹಾಡೋಣ ಅಂತ ಇದ್ದೆ, ಆದ್ರೆ ಅಷ್ಟರಲ್ಲಿ ನಮ್ಮ ಅಪ್ಪ ಅಮ್ಮ ಬಿಟ್ಟು ಹೋದ್ರು. ನಿಂಗೆ ಯಾವ್ಯಾವ ಹಾಡು ಹೇಳಕ್ ಬರುತ್ತೆ? ನಂಗೆ ತುಂಬಾ ಹಾಡು ಬರುತ್ತೆ. ಅದರಲ್ಲಿ ನಂಗೊಂದು ಇಷ್ಟವಾದ ಹಾಡು ಇದೆ, ಅದನ್ನ ಹೇಳಾ? ಈ ಮುದ್ದು ಗುಮ್ಮ ಹಾಡ್ತಾಳೆ ಕೇಳಿ ಅಂತ ಒಂದು ಸಾಂಗು, ಅದು ನನ್ನ ಇಷ್ಟವಾದ ಸಾಂಗು. ಹೌದಾ ಅಜ್ಜಿ, ನಂಗೆ ತುಂಬಾ ಖುಷಿ ಆದಾಗ್ಲೂ ಇದ್ಯಾರು ಹೇಳೋದು, ನಂಗೆ ತುಂಬಾ ಬೋರ್ ಆದ ಇದ್ಯಾರು ಹೇಳೋದು. ಯಾಕಂದ್ರೆ ಅಮ್ಮ ನಂಗೆ ಗುಮ್ಮ ಬರ್ತಾನೆ ಅಂತ ಹೆದರ್ಸಿ ಮಲಗಿಸ್ತಾನೆ ಇರ್ಲಿಲ್ಲ. ನಾನೇ ಗುಮ್ಮ ಮಾಡಿ ಎಲ್ಲಾನು ಹೆದರ್ಸ್ತಿದ್ದೆ. ಈ ಮುತ್ತು ಗುಮ್ಮ ಹಾಡ್ತಾಳೆ ಕೇಳಿ, ಇದು ನಂಗೆ ನಾನೇ ಹಾಡ್ಕೊಳ್ಳಲ್ಲ, ಕೇಳ್ಕೊಳ್ಳಿ ಹೇಳ್ತೀನಿ. ಏನದು ಬಿದ್ದಿದ್ದು? ಶಶಾಂಕ್, ಏನೋ ಬಿದ್ದಿದ್ದ ಸೌಂಡ್ ಕೇಳಿಸ್ದಾಗಿತ್ತು. ಹೂನಕ್ಕ, ನನಗೂ ಏನೋ ಸೌಂಡ್ ಬಂದಂಗೆ ಆಯಿತು. ಮನೇಲಿ ಬೇರೆ ಯಾರೂ ಇಲ್ಲ. ಭಾಮಿನಿ ಚಿಕ್ಕಮ್ಮನೂ ಹೊರಗಡೆ ಹೋಗಿದ್ದಾರೆ. ಏನು ಸೌಂಡ್ ಇರ್ಬೋದು? ಮ್ಯೂಸಿಕ್ ಇಲ್ಲ ಅಂದ್ರೆ ಡ್ಯಾನ್ಸ್ ಮಾಡಕ್ಕೆ ಮೂಡೇ ಬರಲ್ಲ. ಏನ್ ಮಾಡೋದೀಗ? ಐಡಿಯಾ, ಅಸ್ಪುಸ್ ಲಿಂಬು ಜ್ಯೂಸ್. ಅಡ್ಗೆ ಮನೆ ಇರೋ ಪಾತ್ರೆಗಳೇ ಪ್ಲೀಸ್ ನಿನ್ನಿಲ್ ಬಾ, ಬಂದ್ಬಿಟ್ಟು ಮ್ಯೂಸಿಕ್ ಮಾಡು ಪ್ಲೀಸ್. ತನನ 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 ತನನ. ಅಯ್ಯೋ ಭೂತ ಭೂತ, ಅಯ್ಯೋ ಆಗಲ್ಲಪ್ಪ ಆಗಲ್ಲ, ಭೂತ 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 ಭೂತ. ಮಾವ, ಭೂತ ಅಲ್ಲ, ನಾನ್ ನಿತ್ಯ. ನೀನೇನಮ್ಮ ಭೂತ ಅನ್ಕೊಂಬಿಟ್ಟೆ. ಏನಾಯ್ತು? ಭೂತ ಭೂತ. ಯಾವ ಭೂತ? ಎಲ್ಲಿ? ಅಲ್ಲಿ ಪಾತ್ರೆಗಳು ಹಾರಾಡ್ತಾ ಇದ್ರು ಕಣಮ್ಮ. ಮಾವ, ಇತ್ತೀಚೆಗೆ ನಿಮ್ ಭ್ರಮೆ ತುಂಬಾ ಜಾಸ್ತಿ ಆಗಿದೆ, ಅತ್ತೆ ಹೇಳ್ತಾ ಇದ್ರು. ಇಲ್ಲಮ್ಮ, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅಲ್ಲಿ ಪಾತ್ರೆಗಳೆಲ್ಲ ಒಂದಕ್ಕೊಂದು ಬಡ್ಕೊಂಡು ಹಾರಾಡ್ತಾ ಇವೆ. ಭೂತ. ಅಯ್ಯೋ ಕರ್ಮ ಕರ್ಮ, ನಿಮ್ದು ಯಾವಾಗ್ಲೂ ಇದ್ದಿದ್ದೆ. ಅಯ್ಯೋ ನನ್ನ ಮಾತು ಯಾರು ನಂಬ್ತಾ ಇಲ್ವೇ? ಏನಪ್ಪ ಮಾಡೋದು ಇವಾಗ? ಅಯ್ಯೋ ಮಾರುತಿ ಮಾರುತಿ ರಾಘವೇಂದ್ರ ಕಾಪಾಡಪ್ಪ. ಅಯ್ಯೋ 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 ಅಮ್ಮ, ಅಯ್ಯೋ ಭೂತ, ಅಯ್ಯೋ ಕಾಪಾಡಿ. ಈ ಮುದ್ದು ಗುಮ್ಮ ಹಾಡ್ತಾಳೆ ಕೇಳಿ, ಇದು ನಂಗೆ
ವರ್ಷ ಉದ್ದಿನ ಮೂಟೆ ಉರುಳೆ ಹೋಯ್ತು ನಮ್ಮ ಹಕ್ಕಿ ಹಾರೆ ಹೋಯ್ತು ಹಾಲನ್ನು ಹಾಕ್ತೀನಿ ನಾನು ಮರಕೋತಿ ಕುಂಟೆ ಬಿಲ್ಲೆ ಆಡೋಣ ಬನ್ನಿ ಇಲ್ಲೇ ತೂ ಬಿಟ್ಟು ದೂರ ಹೋಗದೇನು ಈ ಮುದ್ದು ಗುಮ್ಮ ಹಾಡ್ತಲೆ ಕೇಳಿ ಇದು ನಂಗೆ ನಾನೇ ಹಾಡ್ಕೊಳ್ಳೋ ಲಾಲಿ ಈ ಮುದ್ದು ಗುಮ್ಮ ಹಾಡ್ತಲೆ ಕೇಳಿ ಇದು ನಂಗೆ ನಾನೇ ಹಾಡ್ಕೊಳ್ಳೋ ಲಾಲಿ ಹೇಳ್ಕೊಳ್ಳಿ ಹೇಳ್ತೀನಿ ನನ್ನ ಕತೆ ಆಡೋಕೆ ಯಾರಿಲ್ಲ ನನ್ನ ಜೊತೆ ಹೇಳ್ಕೊಳ್ಳಿ ಹೇಳ್ತೀನಿ ನನ್ನ ಕತೆ ಆಡೋಕೆ ಯಾರಿಲ್ಲ ನನ್ನ ಜೊತೆ ತನನ ತನನನ ತನನ ತನನನ ತನನ ತನನನ ತನನ ತನನನ. ಅಮ್ಮ ಯಾಕಮ್ಮ ಇಟ್ಟಿದ್ಯಾ? ನಾನು ಅದನ್ನೇ ಕೇಳ್ತಿದ್ದೀನಿ. ನಿಮ್ಮಮ್ಮ ಮಾತೇ ಆಡ್ತಿಲ್ಲ, ಸುಮ್ಮನೆ ಅಳ್ತಾನೇ ಇದ್ದಾಳೆ. ಯಶೋಧ, ಏನ್ ನಡೀತು ಹೇಳಮ್ಮ. ಮತ್ತೆ ನಿನ್ನ ಮನ್ಸಿಗೆ ಬೇಸರ ಆಗುವಂಥದ್ದು ಏನಾಯ್ತು? ಅಮ್ಮ ಹೇಳಮ್ಮ, ನಿಂಗೆ ಯಾರು ಬೈದ್ರು ಅಂತ? ಅಜ್ಜಿ ನಾನು ಈ ಮನೆ ಬಿಟ್ಟು ಹೊಟ್ಟೋಗ್ತೀನಿ. ಆ? ಏನ್ ಹೇಳ್ತಾ ಇದೀಯ ಯಶೋಧ? ಹೌದು ಅಜ್ಜಿ, ನಾನು ಈ ಮನೆ ಬಿಟ್ಟು ಹೊಟ್ಟೋಗ್ತೀನಿ. ಅಮ್ಮ, ಮನೆ ಯಾಕಮ್ಮ ಬಿಟ್ಟೋಗೋದು? ಇದು ನನ್ನ ಮನೆ. ಯಾಕೆ ಮನೆ ಬಿಟ್ಟು ಹೋಗುವಂಥದ್ದು ಏನಾಯ್ತು? ನಿಮ್ಮ ಮೊಮ್ಮಗ ನನಗೆ ಡಿವೋರ್ಸ್ ಕೊಡ್ತಾರಂತೆ. ಏನಂದೆ? ಜೀವ ನಿನಗೆ ಡೈವರ್ಸ್ ಕೊಡ್ತಾನಂತ? ಅಜ್ಜಿ, ಡೈವರ್ಸ್ ಅಂದ್ರೆ ಏನು? ಅಂಜಲಿ, ನೀ ಸ್ವಲ್ಪ ಸುಮ್ಮನೆ ಇರ್ತೀಯ? ಮಧ್ಯ ಮಧ್ಯ ಮಾತಾಡಬೇಡ. ಯಶೋಧ, ನೀನು ಹೇಳು, ಏನಾಯ್ತು? ರಾಜೀವನ್ಗೆ ಈ ದುರ್ಬುದ್ಧಿ ಬರೋ ಅಂಥದ್ದು ಏನಾಯ್ತು? ನನಗೆ ಮಕ್ಕಳಿಲ್ವಲ್ಲ, ಅದಕ್ಕೆ ಡಿವೋರ್ಸ್ ಕೊಡ್ತಾರಂತೆ. ಜೊತೆಗೆ ನಾನು ಹುಚ್ಚಿ ಬೇರೆ. ಅಯ್ಯೋ, ಅವನಿಗೇನಾರ ತಲೆಗಿಲೆ ಕೆಟ್ಟಿದೀಯಾ? ತಲೆ ಕೆಟ್ಟಿರೋದು ಅವ್ರಿಗಲ್ಲ ಅಜ್ಜಿ, ನನಗೆ. ಮಕ್ಕಳಿಲ್ಲ, ಮರಿ ಇಲ್ಲ, ಸುಖ ಸಂತೋಷ ಯಾವ ತಾನೇ ಸಿಗುತ್ತೆ ಹೇಳಿ ನನ್ನಿಂದ? ಇನ್ನೊಂದು ಮದುವೆ ಆದ್ರೆ ನಿಮಗೆ ಹೊಸ ಮರಿ ಸೊಸೆ ಬರ್ತಾಳೆ, ಅವಳು ತಾಯಿ ಆಗ್ತಾಳೆ. ನಿಮ್ಮೆಲ್ರಿಗೂ ಅದೇ ತಾನೇ ಬೇಕಿರೋದು. ನಾನು ಈ ಸ್ಥಿತಿಗೆ ಬರಬೇಕು ಅಂತ ತಾನೆ ಮೊದಲು ಮಕ್ಕಳಾದವ್ರಿಗೆ ನಿಮ್ ಬಡವೆಗಳೆಲ್ಲ ಕೊಡ್ತೀನಿ ಅಂತ ಷರತ್ತು ಹಾಕಿದ್ದು. ಅವತ್ತೆಲ್ಲ ಕಾಣ್ತೆ. ಅಣ್ಣ ನೀವಾ? ಬನ್ನಿ, ನಾನು ಕೆಳಗಡೆ ಹೋಗ್ತೀನಿ. ನೀವ್ಯಾಕೆ ಕೆಳಗಡೆ ಹೋಗ್ಬೇಕಣ್ಣ? ನಾವಿಬ್ರು ದಿನ ರಾತ್ರಿ ಇಲ್ಲೇ ಕೂತು ಮಾತಾಡ್ತೀವಿ. ಇವತ್ತು ನೀವು ರಿಲ್ಯಾಕ್ಸ್ ಮಾಡಿ, ನಾವಿಬ್ರು ಕೆಳಗಡೆ ಹೋಗ್ತೀವಿ. ಹಾ ಬಾವಾ, ನೀವಿಲ್ಲೇ ಇರಿ, ನಾನು ಹೋಗಿ ಅಕ್ಕನ ಕಳಿಸ್ತೀನಿ. ಅವಳು ಇಲ್ಲಿ ಬರೋ ಮನಸ್ಥಿತಿಲಿಲ್ಲ. ನೀವಿಬ್ರು ಪ್ರತಿದಿನ ಇಲ್ಲೇ ಬಂದು ಮಾತಾಡ್ತೀರಾ? ಹಾ ಬಾವಾ, ಒಬ್ರಿಗೊಬ್ರು ಭಾವನೆಗಳನ್ನ ಹಂಚ್ಕೊಂಡ್ರೆ ಮನಸ್ಸು ಹಗುರ ಆಗತ್ತಂತೆ. ಎಂಡ್ ಆಫ್ ದ ಡೇಲಿ ಅವತ್ತೇನಾದರೂ ಬೇಜಾರಾಗಿದ್ರೆ ಹೇಳ್ಕೊತೀವಿ, ಖುಷಿಯಾಗಿದ್ರೆ ಅದನ್ನ ಸಂಭ್ರಮಿಸ್ತೀವಿ. ಇನ್ ಕೇಸ್ ತಪ್ಪು ಮಾಡಿದರೆ ಕ್ಷಮೆ ಕೇಳ್ಕೊತೀವಿ.
ನಾನು ಯಶೋಧ ಜೊತೆ ಯಾವತ್ತೂ ಈ ರೀತಿ ಟೈಮ್ ಸ್ಪೆಂಡ್ ಮಾಡಿಲ್ಲ. ಅವಳು ಕಷ್ಟ ಸುಖನ ಯಾವತ್ತೂ ವಿಚಾರಿಸಲಿಲ್ಲ. ಬರೀ ಅಮ್ಮ ತಂಗಿ ಮಾತು ಕೇಳ್ತಾನೆ ಬಂದೆ. ನಾನು ಅವಳ ಬಗ್ಗೆ ಯೋಚನೆ ಮಾಡಲಿಲ್ಲ. ಅಣ್ಣ, ನಾನು ನಿನಗಿಂತ ಚಿಕ್ಕವನು, ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಾನು ತಿಳಿದಿರೋ ಮಟ್ಟಿಗೆ ಹೆಂಗಸರು ಮನೇಲಿ ಬೇಕು ಬೇಡಗಳನ್ನೆಲ್ಲ ಪೂರೈಸ್ತಿರ್ತಾರೆ. ಏನಿರಲಿ ಬಿಡಲಿ, ಸಂಸಾರನ ಹೇಗೋ ಮ್ಯಾನೇಜ್ ಮಾಡ್ತಿರ್ತಾರೆ. ಹೀಗಿರುವಾಗ ನಾವು ಅವ್ರಿಗೆ ಮಾರಲ್ ಸಪೋರ್ಟ್ ಕೊಡಲಿಲ್ಲ ಅಂದರೆ ಹೇಗೆ ಹೇಳಿ? ಹೌದು ಬಾವ, ನಾನು ಈ ಮನೆಗೆ ಹೊಸಬ್ಳು. ನಾನು ನಿಮಗೆ ಹೇಳೋ ಸ್ವಾತಂತ್ರ್ಯ ತಗೋತಿದ್ದೀನಿ ಅಂತ ಬೇಜಾರಾಗಬೇಡಿ. ಅಕ್ಕ ತುಂಬ ಒಳ್ಳೆಯವರು. ಮಕ್ಕಳಿಲ್ಲ ಅನ್ನೋ ಕೊರತೆ ಅವ್ರನ್ನ ತುಂಬ ಕಾಡ್ತಿದೆ. ಮಕ್ಕಳು ಬದುಕ್ತಾ ಇರೋದು ಅವ್ರ ತಪ್ಪ. ಅಕ್ಕ ತುಂಬ ಹಿಂಸೆ ಪಡ್ತಿದ್ದಾರೆ. ಅವ್ರಿಗೆ ಒಂಟಿತನ ಅನ್ನೋದು ತುಂಬಾ ಕಾಡ್ತಿದೆ. ಬಾವಾ, ಗಂಡನಾಗಿ ನೀವು ಅವ್ರಿಗೆ ಬೆಂಬಲ ಕೊಡಬೇಕು, ಪ್ರೀತಿಯಿಂದ ನೋಡ್ಕೋಬೇಕು. ಪ್ರೀತಿ ಕೊಡೋದ್ರಲ್ಲಿ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ. ಆದರೆ ಅವಮಾನ ಅನುಭವಿಸುವಾಗ ಸುಮ್ಮನೆ ನೋಡ್ಕೊಂಡು ನಿಂತಿದ್ರೆ ಅದನ್ನು ಮನುಷ್ಯತ್ವ ಅನ್ನಲ್ಲ ಬಾವಾ. ನೋಡೋಣ, ಇನ್ನು ನೀನು ಯೋಚನೆ ಮಾಡೋದೇನಿಲ್ಲ. ಆ ಹುಚ್ಚಿ ಜೊತೆ ನೀನು ಲೈಫ್ ಲಾಂಗ್ ಹೇಗಕ್ಕಾಗಲ್ಲ. ನಾಳೆ ಲಾಯರು ಡಿವೋರ್ಸ್ ಪೇಪರ್ ತಗೊಂಬರ್ತಾರೆ. ನೀನು ಕಣ್ಮುಚ್ಕೊಂಡು ಸೈನ್ ಮಾಡಿಬಿಡು. ಮಿಕ್ಕಿದ್ದನ್ನು ನಾನು ನೋಡ್ತೇನೆ. ಸಾರಿ ಅಣ್ಣ, ನಾವೇನಾದರೂ ತಪ್ಪು ಮಾತಾಡಿದರೆ ಕ್ಷಮಿಸ್ಬಿಡಿ. ಹಾಗೇನಿಲ್ಲ, ಇಟ್ಸ್ ಓಕೆ. ಗುಡ್ ನೈಟ್. ಗುಡ್ ನೈಟ್ ಅಣ್ಣ. ಗುಡ್ ನೈಟ್ ಬಾವಾ. ನನಗೆ ನೀವು ಹೇಳೋದು ಅರ್ಥ ಆಗ್ತಿದೆ. ಯಶೋಧ ಇವತ್ತು ಈ ಸ್ಥಿತಿಗೆ ಬರೋಕ್ಕೆ ನಾನೇ ಕಾರಣ. ಎಲ್ರಿಗಿಂತ ನಾನೇ ತುಂಬ ಹಿಂಸೆ ಕೊಟ್ಬಿಟ್ಟೆ. ನಿಜವಾಗ್ಲೂ ನನಗೆ ಮನುಷ್ಯತ್ವನೇ ಇಲ್ಲ. ಅವಳ ಮೇಲೆ ಈಗಲೂ ತುಂಬ ಪ್ರೀತಿ ಇದೆ. ಆದರೆ ಈ ಅಮ್ಮ ರಾಗಿಣಿನ ಹೇಗೆ ಎದುರಿಸೋದು ಅಂತಲೇ ಗೊತ್ತಾಗ್ತಿಲ್ಲ. ಡೈವರ್ಸ್ ಬೇಡ ಅನ್ನೋದಕ್ಕೆ ಯಾವ ದಾರಿ ಹುಡುಕೋದು ಅಂತಲೇ ಗೊತ್ತಾಗ್ತಿಲ್ಲ. ಛೇ, ಇಲ್ಲಮ್ಮ, ನಾನು ಆವತ್ತೇ ನಿಂಗೆ ಹೇಳಿದ್ದೆ, ನೀನು ಸೋಲ್ಲಿ ನಿಂಗೆ ಅವಮಾನ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಹಾಗೆ ಹೇಳಿಲ್ಲ ಅಂತ. ಇದೆಲ್ಲ ಆಗೋ ವಿಷಯ ಅಲ್ಲ ಅಂತ ನೀನು ಹೇಳ್ತೀಯ ಅಂತ ಅಂದ್ಕೊಂಡಿದ್ದೆ. ಆದರೆ ನೀನು ಮೌನವಾಗಿದ್ದುಬಿಟ್ಟೆ. ಅವರು ನಿನ್ನ ಮೌನನ ಸೋಲು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಹೌದು, ಆದ್ರೆ ಅಮ್ಮ ಯಾವತ್ತೂ ಸೋಲ್ಬಾರ್ದು. ಈ ಒಡವೆ ನೆಪ ಇಟ್ಕೊಂಡು ಮಾಲ್ತಿನೂ ರಾಗಿಣಿನೂ ನಿನ್ನ ರಾಜೀವ್ನಿಂದ ದೂರ ಮಾಡೋ ಈ ಕೆಟ್ಟ ಆಲೋಚನೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. 3 ಹೊತ್ತು ನನ್ನ ಕಾಲು ಬುಡದಲ್ಲಿ ಕೂತ್ಕೊಂಡು ನನ್ನ ಸೇವೆ ಮಾಡ್ತಾ ಇರ್ತೀಯಲ್ಲ, ನಾನು ನಿನಗಿಂಥ ಶಿಕ್ಷೆ ಕೊಡ್ತೀನೇನೆ ತಾಯಿ? ನಿನಗಾಗ್ತಾ ಇರೋ ಅನ್ಯಾಯನ ಮೆಟ್ಟಿ ನಿಲ್ಲೋ ಅಂತ ಶಕ್ತಿ ನಿನಗೆ ಬರಲಿ ಅಂತ ನಾನು ಹಾಗೆ ಮಾಡಿದೆ ಅಷ್ಟೇ. ಇಲ್ಲ ಅಜ್ಜಿ, ನನ್ನ ಸ್ವಭಾವ ಗೊತ್ತಿದ್ದು ನೀವು ನನ್ನನ್ನು ಇಂಥ ಸತ್ವ ಪರೀಕ್ಷೆಗೆ ಒಡ್ಬಾರ್ದಾಗಿತ್ತು. ಯಶೋಧ, ಕಷ್ಟ ಪರೀಕ್ಷೆಗಳಿದ್ರೇನೆ ನಮ್ಮ ವ್ಯಕ್ತಿತ್ವ ಆಗೋದು, ನಮಗೆ ಗಟ್ಟಿತನ ಆತ್ಮವಿಶ್ವಾಸ ಬೆಳೆಯೋದು. ನೋಡು, ಸದಾ ಇನ್ನೊಬ್ರು ಹಂಗಿನಲ್ಲಿ ಬದುಕ್ತಿರೋ ನನಗೆ ಪ್ರತಿ ಕ್ಷಣನೂ ಅಗ್ನಿ ಪರೀಕ್ಷೆನೇ. ಹಾಗಂತ ನಾನು ಅಳ್ತಾ ಇದ್ದೀನಾ? ನೀನು ಯಾಕೆಲ್ಲದಕ್ಕೂ ಅಳ್ತೀಯಾ? ಹೌದಮ್ಮ, ಅಜ್ಜಿ ಹೇಳ್ತಿರೋದು ಕರೆಕ್ಟು. ನಾನು ಪುಟ್ಟೋಳು, ನನ್ನ ಮನೆ ಬಿಟ್ಟು ಓಡಿಸ್ತಿಲ್ಲ ಅಂತ ಮಂತ್ರಧಾರಿ ಅತ್ತೆ ಹೇಳ್ತಾಳೆ. ನೀ ನನ್ನ ನೋಡ್ಕೋಬೇಕು.